ಈಗ ನಾವು ಒಲೆಯನ್ನು ಹಚ್ಚೋಣ. ಹಚ್ಚಿದ ತಕ್ಷಣವೇ ನೀರನ್ನು ಕಾಯಕ್ಕಿಟ್ಟು 6 ಎಗ್ಗಿದ್ದೇವೆ. ಇಲ್ಲಿ ನನ್ನ ಕೈಯಲ್ಲಿರುವಂಥ 6 ಎಗ್ಗನ್ನು ಕುಚ್ಕೊಳ್ಳೋಣ. ಆಮೇಲೆ ಇದು ಕುದಿಯೋಕ್ಕೆ ಬಿಟ್ಟು ನಾವು ಉಳ್ಳಾಗಡ್ಡೆ ಟಮಾಟೆಯನ್ನು ಕಟ್ ಮಾಡಿಕೊಳ್ಳೋಣ. ಸ್ವಲ್ಪ ಉಳ್ಳಾಗಡ್ಡೆ ಫ್ರೈ ಮಾಡಿಕೊಳ್ಳೋಣ ಚೆನ್ನಾಗಿ. ಸ್ವಲ್ಪ ಟಮಾಟೆ ನಾವು ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಿ ಅಂದರೆ ಸ್ವಲ್ಪ ಗ್ರೇವಿ ಜಾಸ್ತಿ ಬರಲಿ ಅಂಥೇಳಿ ಟಮಾಟೆ ಹಾಕ್ಕೊಂಡಿದ್ದೇವೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದ ತಕ್ಷಣವೇ ನಮಗೆ ಒಳ್ಳೆ ಒಂದು ಟೇಸ್ಟ್ ಬರುತ್ತೆ. ನಾವು ಟಮಾಟೆ ಹಣ್ಣು ಫ್ರೈ ಆದಲ್ಲಿ ನೋಡ್ಕೊಳ್ಳೋಣ. ಟಮಾಟೆ ಹಣ್ಣು ಫ್ರೈ ಆಗಿದೆ. ನಾವು ಒಂದು ಸ್ವಲ್ಪ ಕೊತ್ತಂಬರಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರುವಂಥ ಸ್ವಲ್ಪ ಮಸಾಲ ಐಟಮ್ ಇದೆ. ಇದು ಹಾಕಿ ಮಸಾಲ ಸ್ಮೆಲ್ ಹೋಗೋಷ್ಟರೊಳಗೆ ನಾವು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಇನ್ನು ಘಮ ಅಂತಿದೆ ಇದು. ನಾವು ಎಗ್ಗು ಕೊಯ್ಕೊಂಡಿದ್ದೇವೆ. ನಮಗೆ ಯಾವ ಥರ ಬೇಕು ಆ ಥರ. ನಮಗೆ ಒಂದರಲ್ಲಿ 4 ಮಾಡ್ಕೊಂಡಿದ್ದೆ, ನೀವು ಎಷ್ಟಾದರೂ ಮಾಡ್ಕೊಳ್ಬೋದು. ಸ್ವಲ್ಪ ತಿರ್ಸ್ಕೊಳ್ಳೋಣ. ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ. ಒಳ್ಳೆ ಟೇಸ್ಟಿ ಎಗ್ ಕರಿ ರೆಡಾಗ್ತಿದೆ. ಎಗ್ ಕರಿ ರೆಡಾಗಿದೆ. 10 ನಿಮಿಷಗಳ ಕಾಲ ನಾವು ಬೇಯಿಸ್ಕೊಂಡಿದ್ದೇವೆ ಚೆನ್ನಾಗಿ. ಬಾಬಾ ಘಮ ಅಂತಿದೆ. ಆದರೆ ಫ್ರೆಂಡ್ಸ್, ಈ ಥರ ಮಾಡ್ಕೊಂಡು ತಿನ್ನೋದ್ರಲ್ಲಿ ಬಾಬಾ ಸೂಪರ್ ಮಜಾ ಇರುತ್ತೆ. ಫ್ರೆಂಡ್ಸ್, ಈಗ ಎಗ್ ಕರಿ ಟೇಸ್ಟ್ ನೋಡೋಣ. ಅದು ನೋಡಿ ಫ್ರೆಂಡ್ಸ್, ಒಳ್ಳೆ ಟೇಸ್ಟ್ ಇದೆ ಫ್ರೆಂಡ್. ಅದು ನೋಡ್ತಿದ್ರೇನೋ ಬಾಯಿ ರುಚಿಯಾದಂಥ ನೀರು ಬರ್ತಾಯಿದೆ. ಬಾಬಾ ಸೂಪರ್ ಫ್ರೆಂಡ್ಸ್, ಸೂಪರ್. ಎಗ್ ಕರಿ ಅಂತೂ ಸೂಪರ್. ಎಷ್ಟು ಸೂಪರ್ ಆಗಿದೆ ಅಂದರೆ ಅಮ್ಮಮ್ಮ ಹೇಳೋಕ್ಕಲ್ಲ. ಈ ಟೇಸ್ಟ್ ಎಲ್ಲಿ ಸಿಗೋದು ಅನ್ಸುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಅಂದರೆ. ಸೂಪರ್ ಟೇಸ್ಟಿ ಫ್ರೆಂಡ್. ಹೆಂಗಿದೆ ಅಂದರೆ 5 ಸ್ಟಾರ್ ಹೋಟೆಲಲ್ಲಿ ಹೋದ್ರು ಕೂಡ ಈ ಟೇಸ್ಟ್ ಸಿಗಲ್ಲ, ನಿಜವಾಗ್ಲೂ ಸಿಗಲ್ಲ. ಸೂಪರ್. ಹಾಯ್ ಫ್ರೆಂಡ್ಸ್, ಎಗ್ ಕರಿ ರೈಸ್ ತುಂಬ ಚೆನ್ನಾಗಿತ್ತು. ಹಾಗೆ ಈ ವಿಡಿಯೋ ಕೊನೆ ತನಕ ನೋಡೋದಕ್ಕಾಗಿ ನಿಮಗೆ ಹೃದಯಪೂರ್ವಕ ವಂದನೆ. ಒಂದು ಸಬ್ಸ್ಕ್ರೈಬ್, ಒಂದು ಲೈಕನ್ನು ಕೊಡಬೇಕಂತ ಈ ವಿಡಿಯೋಗೆ ಕೇಳ್ಕೊಳ್ತೇನೆ. ನಮಸ್ಕಾರ ಫ್ರೆಂಡ್ಸ್.